ಸೇಫ್ಟಿ ಅಂದ್ರೆ ಕಷ್ಟನೇ ಸರ್, ಮೊದ್ಲಂಗಿಲ್ಲ ನಮಗೆ. ಇನ್ನು ಎಲ್ಲರೂ ಡ್ರೈವರ್ ಒಂದೇ ಥರ ಇರೋಕ್ಕಾಗಲ್ಲ. ಈ ಕಸ್ಟಮರ್ಗಳು ಎಲ್ಲರೂ ಕಸ್ಟಮರ್ ಒಂದೇ ಥರ ಇರಲ್ಲ. ಈಗ 15 ದಿವಸದಲ್ಲಿ ಇಲ್ಲಿಂದ ಇದಕ್ಕೆ ಹೋದೆ, ಬಾಡಿಗೆ ಮೀಟ್ರ್ ಹಾಕೊಂಡು ಹೋದೆ, 20 ರೂಪಾಯಿ ಎಷ್ಟಾಗಿ ಕೇಳಿದ್ದೆ, ಹ್ಞೂ ಅಂತಂದರು. ಕೊನೆಗೆ ATMಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ATMಗೆ ಹೋದ್ರು. ATMಗೆ ಹೋಗಿದ್ದು ಮಾತ್ರ ನೋಡಿದೆ ನಾನು. ಮತ್ತು ಬಂದಿದ್ದು 10 ನಿಮಿಷ ಬಿಟ್ಕೊಂಡು ನೋಡ್ರೆ ATMಲ್ಲಿ ಇಲ್ಲ ಪಾರ್ಟಿ ಅವರು. ಮಿನಿಮಮ್ ನಾನು 40 ಮಿನಿಟ್ಸ್ ಕಾದಿದ್ದೀನಿ ಅಲ್ಲಿ, 40 ನಿಮಿಷ ವೆಯ್ಟ್ ಮಾಡಿದ್ದೀನಿ ATM ಮುಂದೆ. ಪಾರ್ಟಿನೇ ಇಲ್ಲ ಎಲ್ಲೂ. ಸರ್ ನಿಮಗೆ ಹಂಗಾರೆ ಈಗ ಏನು ಇವತ್ತು ಪ್ರಯಾಣಿಕರಲ್ಲ ಸರ್ ನಿಮಗೆ ಈ ಥರ ಮಾಡಿಸ್ತಾರ? ಎಷ್ಟೋ ಜನ ಮಾಡಿಸ್ತಾರೆ ಸರ್, ಅದು ಎಷ್ಟೋ ಜನ ಮಾಡ್ತಾರೆ MRC. ಯಾವ ಥರ ಮಾಡ್ತಾರೆ ಅದು ಹೇಳಿ ಸರ್ ವಿಚಾರವಾಗಿ. ಈ ಚೇಂಜ್ ತಗೋಬೇಕಂತ ಹೋಗ್ತಾರೆ, ಹೋಟ್ಲು ಒಂದು ಅಲ್ಲಿ ಓಡ ಹೋಗ್ತಾರೆ, ಅಲ್ಲಿ 2 ಗೇಟ್ಗಳು ಇರ್ತವೆ, ಮುಂದೆ ಹೋಗ್ತಾರೆ, ಹಿಂದೆ ಗೇಟ್. ಎಷ್ಟೋ ಜನ ಹಂಗೆ ಆ ಥರ ಆಗಿದೆ. ಇಲ್ಲೇ ಎಷ್ಟೋ ಜನ ಹಂಗೆ ಆಗಿದೆ. ಚೇಂಜ್ 500 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಚೇಂಜ್ ಇರೋಲ್ಲ, ಅಲ್ಲಿ ಸಿಗೋಬತ್ತಂತ ಹೋಗ್ತಾರೆ, ಆ ಕಡೆ ಹೋದ್ರೆ ಮತ್ತೆ ಬರೋಕ್ಕಾಗಲ್ಲ. ಹಂಗೆ ಇಳಿದ್ಬಿಟ್ಟು ಹಂಗೆ ನಡ್ಕೊಂಡು ಹಂಗೆ ಹೋಗಿರ್ತಾರೆ. ಆ ಥರ ಎಷ್ಟೋ ಜನ ಮಾಡ್ತಾರೆ. ಸರ್ ನೀವು ಕಷ್ಟಪಟ್ಟು ಇವತ್ತು ಬೆಳಿಗ್ಗೆ ಇವತ್ತು ನೀವು ಸಂಸಾರ ಸಾಕಬೇಕು, ಇವತ್ತು ಇದೇ ಜೀವನ ಮಾಡ್ಕೊಂಡಿರ್ತೀರಾ, ಈ ಥರ ಮಾಡಿಬಿಟ್ರೆ ಸರ್ ನಿಮಗೆ ತೊಂದರೆ ಆಗಲ್ಲ? ಒಬ್ಬರು ನಾನೇ ನೋಡಿ, ನಮ್ಮ ಫ್ರೆಂಡ್ಗೆ ಎಲೆಕ್ಟ್ರಿಸಿಟಿಯಿಂದ ಬಂದಿರೋದು SB ರೋಡ್ಗೆ, ದುಡ್ಡು ಇಸ್ಕೊಬತ್ತೀನಿ ಮನೇಲಿ ತತ್ತೀನಿ ಅಂದ್ಬಿಟ್ಟು ಒಂದು ಚಿಪ್ಸ್ ಬ್ಯಾಗಿಗೆ ಹೋಗ್ಯವ್ರೆ. ಓಕೆ. ಅವ್ನು ಅರ್ಧ ಗಂಟೆ ನೋಡಿ ಬ್ಯಾಗ್ ನೋಡಿದರೆ ಬರೀ 20 ರೂಪಾಯಿ ಚಿಪ್ಸ್ ಐತೆ ಅಷ್ಟೇ ಕವರಲ್ಲಿ. ನಂಬರ್ ಇಲ್ಲ, ಏನಿಲ್ಲ, ಮೀಟ್ರ್ ಹಾಕಿ ಬಂದಿರೋದು ಅವನು. ಓಲಾದಲ್ಲ ಆದರೆ ಏನೋ ಕಂಪ್ನಿ ಫೋನ್ ಮಾಡಿ ಏನೋ ಮಾಡಿ ಕೇಳ್ಬೋದು. ಇದು ನಮ್ಗೇನು ಗೊತ್ತಾಗಲ್ವಲ್ಲ. ಚೇಂಜ್ ಇಸ್ಕೊಬತ್ತೀನಿ ಮನೆಗೆ ಹೋಗಿ ತತ್ತೀನಿ ಅಂದರೆ ಇಲ್ಲ. ಅಷ್ಟು ಸಮಸ್ಯೆ 108 ಸರ್, ಹೇಳಕ್ ಹೋದ್ರೆ. ನಿಮಗೆ ಭಾಳ ತೊಂದರೆ ಎಲ್ಲ ಕಡೆ ಕೇಳ್ಬತ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ರಾಪಿಡಲ್ಲಿ ಅಂದರೆ ಬೈಕ್ ಹೋಗ್ಬಿಟ್ರೆ ತೊಂದರೆನೇ, ಆಟೋದ ಸಂಪಾದನೆ ಕಮ್ಮಿ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ಅದರಲ್ಲಿ ಟೆನ್ಷನ್ ಜಾಸ್ತಿ, ಇದರಲ್ಲೇ ನಮಗೆ ಬೆಡ್ ಪೇಜರು ಟೆನ್ಷನ್ಗಳು ಜಾಸ್ತಿ. ಆನ್ಲೈನ್ ಡ್ಯೂಟಿಲಿ ಇವಾಗ ಏನು ಮಾಡ್ತಾರೆ ಅಂದರೆ ಕಸ್ಟಮರ್, ಮೊನ್ನೆ ಹಂಗೆ ಆಯಿತು. ಹೊಸನಗರದಲ್ಲಿ ಇದರಲ್ಲಿ ಇದ್ದೀನಿ ನಾನು, ಗೋಲ್ಸ್ ಪಾರ್ಕ್ ಹತ್ರ ಇದ್ದೀನಿ. ಪಿಕಪ್ ಬಂದು ಹೊಸನಗರ ಪಿಕಪ್ಪು 1.5 ಕಿಲೋಮೀಟ್ರ್ ಪಿಕಪ್ ಇದೆ. ಡ್ರಾಪ್ ಬಂದು ನವರಂಗ್ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಹೋಗಿ ನಿಂತಿದ್ದೀನಿ, ನಮಗೆ ಬುಕ್ ಮಾಡಿರೋದು ರಾಪಿಡಲ್ಲಿ. ಇನ್ನೊಬ್ಬ ನಮ್ಮ ಹತ್ರ ಬಂದವನೇ, ನಾನು ಹೋಗಿ 5 ನಿಮಿಷ ಪಾಲ್ಟಿ ಅಲ್ಲೇ ನಿಂತಿದ್ರೆ ನಾನು ಫೋನ್ ಮಾಡಿದೆ, ಫೋನ್ ಎತ್ತಾ ಇಲ್ಲ. ರಾಪಿಡಲ್ಲಿ ಏನಾಯ್ತು ಅಂದರೆ ಬಿಲ್ ಜಾಸ್ತಿ ಕೊಟ್ಟವನೆ 20 ರೂಪಾಯಿ, ನಮ್ಮ ಹತ್ರಲ್ಲಿ 20 ರೂಪಾಯಿ ಬಿಲ್ ಕಮ್ಮಿ ಕೊಟ್ಟವನೆ. ಇವನು 3 ಬುಕ್ ಮಾಡಿಬಿಟ್ಟವನೆ ಪಾಲ್ಟಿ. ಹಿಂದೆ ಬಂದ ಗಾಡಿಗೆ ಹತ್ತಿದ್ರು. ಆಗ ನನಗೆ ಡೌಟ್ ಬಂತು. ಅವಾಗ ಹೆಸರು ಕೇಳಿದಾಗ ನಮ್ಮ ಹತ್ರಲ್ಲಿ ಹೆಸರು ಇದ್ದದ್ದು, ನಮ್ಮ ರಾಪಿಡಲ್ಲಿ ಹೆಸರು ನೋಡಿದರೆ ಒಂದು ಸೇಮ್ ಹೆಸರು ಬಂತು. ಅವಾಗ ಹಿಡ್ಕೊಂಡೆ, ಏನಕ್ಕೆ ರೀ ಮಾಡ್ತಾರೆ ಹಿಂಗೆ ಅಂತ. ಸರ್ ನಿಮಗೆ 20 ರೂಪಾಯಿ ಜಾಸ್ತಿ ಬಂದ್ಬಿಟ್ಟೈತೆ, 20 ರೂಪಾಯಿ ಜಾಸ್ತಿ ಬಂತು, ಯಾಕಪ್ಪ ಬುಕ್ ಮಾಡಿದೆ ನೀನು? ಓಲಾನು ಬುಕ್ ಮಾಡಿದೀಯಾ, ರಾಪಿಡೂ ಬುಕ್ ಮಾಡಿದೆ, ನಮ್ಮ ಹತ್ರನೂ ಬುಕ್ ಮಾಡಿದೀಯಾ. ಈಗ ನಮ್ಮ ಹತ್ರ ಕಮ್ಮಿ ಇತ್ತು ತಾನೆ, ಫಸ್ಟೇ ಒಂದು ಬುಕ್ ಮಾಡ್ಕೊಂಡು ಹೋಗ್ಬೇಕಾನೆ. ನಾನು 1.5 ಕಿಲೋಮೀಟ್ರ್ ಬಂದಿದ್ದೀನಿ, ಅವಾಗ 50 ರೂಪಾಯಿ ಕೊಡೋಕೆ ಬಂದರು. ದುಡ್ಡಿಗೋಸ್ಕರ ನಾವು ಇದು ಮಾಡುತ್ತೆ ಅಲ್ಲ ರೀ. ನೀವು ಸ್ವಲ್ಪ ಥಿಂಕ್ ಮಾಡಿರಿ. ನೀವು ಎಜುಕೇಟೆಡ್ಗಳು, ನಾವಾದ್ರೆ ಅನ್ಎಜುಕೇಟೆಡ್ಗಳು, ನಾವೆಲ್ಲ 4ನೇ ಕ್ಲಾಸ್ ಬಂದಿರೋದು ನಾವು. ನೀವು ಎಜುಕೇಟೆಡ್ಗಳು 20 ರೂಪಾಯಿ ಕಮ್ಮಿ ಇತ್ತು ತಾನೆ, ಫಸ್ಟೇ ನೀವು ಬುಕ್ ಮಾಡ್ಕೋಬೇಕಾಯ್ತು. ನಾನು ನೋಡ್ತಾ ಇದ್ದೀನಿ, ನೀವು ಇಲ್ಲೇ ಇರೋದು, ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಬಂದು ಗಾಡಿ ಹತ್ಕೊಂಡು ಹೋಗ್ತಿದ್ದೀರಾ ಅಂತಂದೆ. ಅಷ್ಟು 50 ರೂಪಾಯಿ ಇಸ್ಕೊಳ್ಳಿಲ್ಲ, ಬಿಟ್ಬಿಟ್ಟೆ ನಾನು. ಆ ಥರ ನಾವು ವೀಡಿಯೋ ಮಾಡ್ಬಿಟ್ಟು ಹಾಕ್ಬೋದು, ಬಟ್ ಅವ್ರದ್ದು ಫ್ಯಾಮಿಲಿ ಅಂತ ಇರುತ್ತಲ್ವಾ. 4 ಜನ ನೋಡಿದಾಗ 1000 ಜನ ನೋಡ್ತಾರೆ, 4 ಜನ ಅಲ್ಲ. ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ವೀಡಿಯೋ ಮಾಡ್ಬಿಟ್ಟು 1000 ಜನ ನೋಡ್ತಾರೆ. ಅವ್ರ ಫ್ಯಾಮಿಲಿ ಮರ್ಯಾದೆ ಏನಾಗುತ್ತೆ ಹೇಳಿ, ಅದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲರೂ ಒಂದೇ ಥರ ಇರಲ್ಲ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಸರ್. ಸರ್ ಈಗ ನೀವು ಇವತ್ತು ಪ್ರಯಾಣಿಕರು ಬರ್ತಾರೆ ಸರ್, ಇವತ್ತು ನೀವು ಅವತ್ತೇನು ಬುಕ್ ಮಾಡಿರ್ಬೋದು, ಇವತ್ತು ನಿಮಗೆ ಇಲ್ಲಿ ಡೈರೆಕ್ಟಾಗಿ ಬಂದು ನಿಮಗೆ ಇವತ್ತು ಬಾಡಿಗೆ ಕೇಳ್ತಾರೆ ಸರ್. ಇವತ್ತು ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಇವತ್ತು ಅವ್ರ ಮನೆ ಬಾಗಿಲಿಗೆ ಇವತ್ತು ತಿಳಿಸೋಂಥ ಕೆಲಸ ಹೆಣ್ಮಕ್ಳು ಆಗ್ಬೋದು, ಗಂಡು ಮಕ್ಳು ಆಗ್ಬೋದು, ಸೊ ಈ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಾ ಸರ್. ಇವತ್ತು ನಿಮಗೆ ಇವತ್ತು ಪ್ರಯಾಣಿಕರಿಂದ ಸರ್ ನಿಮಗೆ ಒಂದು ಒಳ್ಳೆ ರೆಸ್ಪಾನ್ಸ್, ಅಂದರೆ ಒಂದು ರೆಸ್ಪಾನ್ಸ್ ಮಾತಾಡುತ್ತಂತ ರೆಸ್ಪಾನ್ಸ್ ಅಂದರೆ ಹೆಂಗೆ ಗೊತ್ತಾ ಸರ್, ಡೈರೆಕ್ಟಾಗಿ ಬರ್ತಾರೆ, ನಾವು ಮೀಟ್ರ್ ಹಾಕೊಂಡು ಹೋಗ್ತೀವಿ. ಇದು ನಮಗೆ ಟೆನ್ಷನು ಆಗಲ್ಲ, ಮೀಟ್ರ್ ಹಾಕೊಂಡು ಹೋಗೋದು. ಅವ್ರು ಯಾವ ರೂಟಲ್ಲಿ ಹೇಳ್ತಾರೆ ಆ ರೂಟಲ್ಲಿ ಕರ್ಕೊಂಡು ಹೋಗ್ತೀವಿ, ಮೀಟ್ರ್ ರನ್ ಆಯ್ತಾ ಇರ್ತದೆ. ಈ ಓಲಾ ಊಬರ್ ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ನೋಡಿ, ಅವ್ರೇನು ಮಾಡ್ತಾರೆ ಅಂದರೆ ಬುಕ್ 4 ಕಿಲೋಮೀಟ್ರ್ ಇರುತ್ತೆ ನಮ್ಮ ಬುಕ್ಕಿಂಗು. ಅವ್ರು ಆ ರೂಟಲ್ಲಿ ಬೇಡ, ಈ ರೂಟಲ್ಲಿ ಹೊರಟಿ ಅಲ್ಲೊಬ್ರು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಅದೇನಾಗುತ್ತೆ 6 ಕಿಲೋಮೀಟ್ರ್ ಆಗೋಗುತ್ತೆ ನಮಗೆ. ಅದೇನಾಗುತ್ತೆ ಅಂದರೆ 1 ಕಿಲೋಮೀಟ್ರ್ ಕಾಸು ನಮಗೆ ಬರೋಲ್ಲ. ನಮಗೆ ಬುಕ್ಕಿಂಗ್ ಬಂದಿರೋದು ಎಷ್ಟು, 4 ಕಿಲೋಮೀಟ್ರ್ ಡ್ರಾಪ್ ಬಂದಿರ್ತದೆ. ನಾವು OTP ಹೊಡಿತೀವಿ, OTP ಹೊಡೆದ್ಮೇಲೆ 4 ಕಿಲೋಮೀಟ್ರ್ ತೋರಿಸ್ತದೆ. ಅವರೇ ಮಾಡ್ತಾರೆ, ಇನ್ನೊಬ್ರು ಅವರೇ ಪಿಕಪ್ ಮಾಡ್ಕೊಂಡಿಲ್ಲ, ಅಲ್ಲಿ ಟ್ರಾಫಿಕ್ ಇದೆ, ಹಿಂಗೆ ಆ ರೂಟಲ್ಲಿ ಹೋಗಿ ಈ ರೂಟಲ್ಲಿ ಅಲ್ಲ. ನಮಗೆ ಸ್ಟಾರ್ಟಿಂಗ್ ಏನು ಬಂದಿರುತ್ತೆ ಅದೇ ಅಮೌಂಟ್ ಬರೋದು ನಮಗೆ. ನೀವು 2 ಕಿಲೋಮೀಟ್ರ್ ಮುಂದೆ ಹೋದ್ರೂ ಬಿಲ್ ಬರೋಲ್ಲ. ಅದು ಆ ಕಸ್ಟಮರ್ ಹೇಳಿದ್ರೆ ಅವ್ರು ಅರ್ಥ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಜಗಳಗಳು ಜಾಸ್ತಿ ಆಗುತ್ತೆ. ಈ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ, ಆಯಿತು ಗಾಡಿ ರನ್ ಎಷ್ಟಾಗಿದೆ ಅಷ್ಟೇ ಬಿಲ್ ಬರಬೇಕು. ಕಂಪ್ನಿಯವ್ರು ಹಂಗೂ ಮಾಡಲ್ಲ. 4 ಕಿಲೋಮೀಟ್ರ್ ಡ್ರಾಪ್ ಬಂದಿದೆಯಾ ಅಷ್ಟೇ ಕಿಲೋಮೀಟ್ರ್, ನೀವು 5 ಕಿಲೋಮೀಟ್ರ್ ಹೋಗಿ 8 ಕಿಲೋಮೀಟ್ರ್ ಹೋಗಿ, ಅದ್ರ ಬಿಲ್ಲೇ ರೇಜ್ ಆಗಲ್ಲ. ಅದರಿಂದಲೇ ಎಷ್ಟೋ ಜನ ಜಗಳ ಆಗುತ್ತೆ. ಇವ್ರು ಕಸ್ಟಮರ್ ಹೇಳಿದ್ರೆ ಅರ್ಥ ಮಾಡಿ. ಇವ್ರು ಏನೋ ಅಂದರೆ ಕಸ್ಟಮರ್ಗೆ ಏನೋ ಒಂಥರ ನಾವೇ ಗಾಡಿ ಬೇಕು, ನಮ್ಮದೇ ಗಾಡಿ ಅನ್ನೋದರ ಲೆಕ್ಕ. ಅದೇ ನೀವು ಬನ್ನಿ ಮೀಟ್ರ್ ಹಾಕಿ ಹೇಳ್ರಿ, ಹೋಗ್ರಿ, ನೀವು ಯಾವ ರೂಟಲ್ಲಿ ಹೇಳ್ತಾರೆ ಆ ರೂಟಲ್ಲಿ ಕರ್ಕೊಂಡು ಹೋಗ್ತೀವಿ. ನಮ್ಗೆ ಟೆನ್ಷನ್ ಇರೋಲ್ಲ. ಬಟ್ ರನ್ ಆಗುತ್ತೆ, ಮೀಟ್ರ್ ರನ್ ಆಗುತ್ತಲ್ಲ. ಈಗ 4 ಕಿಲೋಮೀಟ್ರ್ ಹೋದಾಕ ನೀವು 7 ಕಿಲೋಮೀಟ್ರ್ ಟ್ರಾಫಿಕ್ ಆಯ್ತಾ, ಬೇಡ 2 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗ್ತೀವಿ, ಬೇಗ ರೀಚ್ ಆಗ್ಬೋದು ಅಂತೀರಾ.
ನಮಗೇನು ಮೀಟ್ರ್ ರನ್ ಆಗ್ತಾ ಇರ್ತದೆ, ಹೋಗ್ತಾ ಇರ್ತೀವಿ, ಸಮಸ್ಯೆ ಆಗಲ್ಲ. ಈ ಆನ್ಲೈನ್ ಇದೇ ಸಮಸ್ಯೆ ಜಾಸ್ತಿ ಬೆಡ್ ಪ್ರೆಸರ್ ಜಾಸ್ತಿ ಇರ್ಬೋದು. ಈಗ ನಾವು ಏನು ಗೊತ್ತಾ, ಈಗ ನಾವು ಇನ್ನೊಬ್ರದ್ದು 20 ರೂಪಾಯಿ ಕೇಳಿ ಇಸ್ಕೊತೀವಿ, ನಮ್ಮ ಹತ್ರ ಇನ್ನೊಬ್ರು ಕಿತ್ಕೊತಾರೆ ಅಷ್ಟೇನೆ. ಈಗ ನಾವು ಗ್ಯಾಸ್ ಬಂಕ್ ಹೋಗ್ತೀವಿ ಅನ್ಕೊಳ್ಳಿ, ನಾವು 10 ಲೀಟ್ರ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ 101% ಗ್ಯಾಸ್ ಪಕ್ಕ ಹಾಕಲ್ಲ ಅವರು. 10 ಲೀಟ್ರನ್ನ ಮಿನಿಮಮ್ 1 ಲೀಟ್ರ್ ಗ್ಯಾಸ್ ಹೊಡಿತಾರೆ. ಅಲ್ಲೇ 60 ರೂಪಾಯಿ ನಮ್ಗೆ 1 ಲೀಟ್ರ್ ಕಾಸು ಹೋಗುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ಆದರೆ ಇಲ್ಲ ಬಾಟ್ಲಿಗೆ ಹಾಕಿ, ಇಲ್ಲಾಂದರೆ ಇದ್ರಲ್ಲಿ ಹಾಕಿ ಚೆಕ್ ಮಾಡ್ಬೋದು ಎಷ್ಟು ಹಾಕಿವನೆ ಅಂತ. ಇದು ಗ್ಯಾಸ್ ಮಾಡೋಕ್ಕಾಗಲ್ಲ. ಆ ಥರ ಅಲ್ಲೇನು ಪಾಯಿಂಟ್ ಓಡುತ್ತೆ, ಅದು ಗ್ಯಾಸ್ ಒಳಗಡೆ ಹೋಗಿರ್ತದೆ ಇಲ್ಲೋ ಗೊತ್ತಿರಲ್ಲ ನಮಗೆ. ಇಲ್ಲಿ ಬರೀ ನಾವು ಲೈಟಲ್ಲಿ ನೋಡ್ಕೋಬೇಕು ಅಷ್ಟೇ, ಗೇಜಲ್ಲಿ ಗ್ಯಾಸ್ ಒಳಗಡೆ ಹೋಗೈತೋ ಇಲ್ಲ ಏರ್ ಹೋಗಿದೆ ಒಂದು ಗೊತ್ತಾಗಲ್ಲ. ಬಟ್ ಅಲ್ಲಿ ಪಾಯಿಂಟ್ ಮಾತ್ರ ಓಡುತ್ತೆ ಅಲ್ಲಿ ಬಂಕಲ್ಲಿ. ಅದು ದುಡ್ಡು ಕೊಟ್ಬಿಟ್ಟು ನಾವು ಬರಬೇಕು. ಎಷ್ಟೋ ಸರಿ ನಮ್ಗೆ ಹಂಗೆ ಆಗೋಗುತ್ತೆ. ಒಂದೊಂದು ಸರಿ 500 ರೂಪಾಯಿ ನಾವು ಗ್ಯಾಸ್ ಹಾಕ್ಸಿರ್ತೀವಿ ಅನ್ಕೊಳ್ಳಿ, 500 ರೂಪಾಯಿ ಗ್ಯಾಸಿಗೆ ಮಿನಿಮಮ್ ಒಂದು 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಓಡಬೇಕು. ಒಂದೊಂದು ಸರಿ 120 ಕಿಲೋಮೀಟ್ರ್ ಗ್ಯಾಸ್ ಕಮ್ಮಿ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇನ್ನು ಆ ಬಂಕಲ್ಲಿ ನಾವು ಹೋಗಲ್ಲ. ಆ ಥರ ಅದರಲ್ಲೂ ಯಾಮರ್ಸ್ತಾರೆ, ಏನು ಮಾಡ್ತಾರೆ ಹೇಳಿ. ಆ ಥರ ಜೀವನ ನಮ್ಮದು. ಜೀವನ ಮಾಡ್ತಾ ಇದ್ದೀರಿ. ಒಟ್ಟೇನಪ್ಪ ಅಂದರೆ ಕಷ್ಟ ಬಿದ್ದರೆ ಕಷ್ಟ ಬೀಳ್ಬೇಕು. ಒಟ್ಟು ಬೆಳಗ್ಗೆ ಬಂದು ಯಾವುದು ಎಣ್ಣೆ ಗಿಣ್ಣೆ ಯಾವ್ದು ಸವಾಸ ಇಲ್ದಲೆ ಕಷ್ಟ ಬಿದ್ದರೆ ಮಾಡ್ಬೋದು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.